ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೆಸರು ಕಾಳು ಪಲ್ಯ. ಇದು ರೊಟ್ಟಿ ಮತ್ತು ಚಪಾತಿಗೆ ಮಸ್ತ್ ಆಕೈತಿ. ಈ ಒಂದು ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಂಬರ್ರಿ. ನಾನಿಲ್ಲಿ 1 ಕಪ್ಪು ಹೆಸರು ಕಾಳನ್ನು ತೊಗೊಂಡು ಕುಕ್ಕರ್ ಒಳಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಇದನ್ನು ಒಂದು 4 ರಿಂದ 5 ಸೀಟಿ ಆಗೋವರೆಗೂ ಇಡಬೇಕು. ನಾನಿಲ್ಲಿ 1 ಉಳ್ಳಾಗಡ್ಡಿನ ಮತ್ತು 1 ಟೊಮೆಟೊ ಮತ್ತು ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿನ ತೊಗೊಂಡು ಹೆಚ್ಕೊಂಡೇನಿ. 4 ರಿಂದ 5 ಕುಕ್ಕರ್ ಸೀಟಿ ಆದಮೇಲೆ ಈ ಹೆಸರು ಕಾಳು ಈ ರೀತಿಯಾಗಿ ಹಾಕವು ಪೂರ್ತಿ ಕುದ್ದಿರ್ತವೆ ಇವು. ಇವಾಗ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿನ ಮೊದಲು ಹಾಕ್ಕೋಬೇಕು, ಅಂದ್ರೆ ಖಾರ ಜಾಸ್ತಿ ಆಕೈತಿ. ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊನೂ ಹಾಕ್ಕೊಂಡು ಅದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷಗಳವರೆಗೆ ಫ್ರೈ ಮಾಡ್ಕೊಂಡ್ಮೇಲೆ ಕುಕ್ಕರ್ ಏನು ಮಾಡ್ಕೊಂಡಿದ್ವಲ್ಲ ಆ ಹೆಸರು ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಇದನ್ನು ಕುದಿಸ್ಕೊಳಕ್ಕೆ ಇಟ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು 5 ನಿಮಿಷದವರೆಗೆ ಇವನ್ನ ಎಲ್ಲನೂ ನೀಟಾಗಿ ಕುದಿಸ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿ ಮೊದಲಿಗೆ ಹಾಕ್ಕೊಂಡಿವಿ ಅಂತಂದಮೇಲೆ ಕುದ್ದಾದ್ಮೇಲೆ ನಮ್ಗೆ ಕರೆಕ್ಟ್ ಅಳತೆ ಒಳಗೆ ಹೆಸರು ಕಾಳು ಪಲ್ಯ ಬರ್ತೈತಿ. ಈಗ ನಾವು ನೀರು ಜಾಸ್ತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡಿಂದ ಉಪ್ಪು ಹಾಕ್ಕೋಬೇಕು. ಉಪ್ಪು, ಅರಿಶಿನ, ಧನಿಯಾ ಪೌಡ್ರ್, ಆಮೇಲೆ ಮಸಾಲೆ ಪೌಡ್ರ್, MTR ಮಸಾಲೆ ಪೌಡ್ರ್ ಹಾಕ್ಕೊಂಡೀನಿ. ನಾನಿಲ್ಲಿ ಎಕ್ಸ್ಟ್ರಾ ಖಾರ ಅಂತೂ ಹಾಕ್ಕೊಂಡಿಲ್ಲ, ಯಾಕಂದ್ರೆ ಫಸ್ಟಿಗೆ ಹಸಿ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದಕ್ಕೆ ಇದು ಖಾರ ಕರೆಕ್ಟಾಗಿರ್ತೈತಿ. ಸೊ ನಿಮ್ಗೆ ಬೇಕಂದರೆ ನೀವು ಎಕ್ಸ್ಟ್ರಾ ಖಾರ ಹಾಕ್ಕೋಬೋದು. ಇವೆಲ್ಲವನ್ನು ಹಾಕಿ ಚೆಂದಾಗೆ ಕಲಿಸ್ಕೊಂಡು ಇದನ್ನು ಇನ್ನೂ ಒಂದು 2 ನಿಮಿಷದವರೆಗೆ ಕುದಲಿಕ್ಕೆ ಬಿಡಬೇಕು. ಬೇಕಂದ್ರೆ ಸ್ವಲ್ಪ ಬೆಲ್ಲ ಆದರೂ ಹಾಕ್ಕೋಬೋದು, ಇಲ್ಲಾಂತಂದ್ರೆ ಸಕ್ಕರೆಯಾರ ಹಾಕ್ಕೊಂಡು ಅದನ್ನು ಕುದಿಸ್ಕೋಬೇಕಾಕೈತಿ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಈಗ ಇದು ಹೆಸರು ಕಾಳು ಪಲ್ಯ ಆಯಿತು. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಅಂತ ಉದುರಿಸ್ಕೊಂಡ್ಬಿಟ್ರೆ ನಮ್ಮ ರಾತ್ರಿಯ ಪಲ್ಯ ರೆಡಿ ಆಕೈತಿ. ಥ್ಯಾಂಕ್ ಯು ಸೋ ಮಚ್.